ಕ್ರೌಂಚಾರಣ್ಯವು ಹೆಸರಿಗೆ ತಕ್ಕಂತೆಯೇ ಭಯಂಕರವಾಗಿತ್ತು. ಒತ್ತೊತ್ತಾಗಿ ನಿಂತು ಬಹುದೂರದವರೆಗೆ ಹಬ್ಬಿರುವ ಪರ್ವತಗಳ ಸಾಲುಗಳು ಇನ್ನೆಲ್ಲವೂ ಅಲ್ಲಿಗೆ ಮುಗಿಯಿತೆನ್ನುವಂತೆ ಕಾಣುತ್ತಿದ್ದವು. ಹೆಮ್ಮರಗಳು ವಿಶೇಷವಾಗಿ ಬೆಳೆದು ಆ ಪರ್ವತೋನ್ನತಿಯನ್ನು ಮೀರಿ ದುಷ್ಟರ ದೌಷ್ಟ್ಯವು ಅವರನ್ನು ಹಿಂದಿಕ್ಕಿ ಮೆರೆಯುವಂತೆ ಕಂಗೊಳಿಸುತ್ತಿದ್ದವು. ಗಿರಿ ಶಿಖರಗಳನ್ನಲ್ಲದೆ ಮತ್ತುಳಿದ ಎಲ್ಲ ಭಾಗವನ್ನು ತುಂಬಿರುವ ವೃಕ್ಷರಾಜಿಗಳು ಸಣ್ಣ ದೊಡ್ಡ ಗಿಡ ಪೊದೆಗಳನ್ನೆಲ್ಲ ತಮ್ಮ ಹೊಟ್ಟೆಯಲ್ಲಡಗಿಸಿಕೊಂಡಂತೆ ವ್ಯಾಪಿಸಿದ್ದವು. ಉದ್ದಕ್ಕೂ ನೀಡಿದ್ದ ಪರ್ವತ ಪಂಕ್ತಿಯು ಬಿದ್ದಿದ್ದ ದೈತ್ಯ ದೇಹದಂತೆ ಕಾಣುತ್ತಿತ್ತು. ಸಾಲ್ಗೊಂಡ ಗಿರಿಶಿಖರಗಳ ನಿಮ್ನ ಪ್ರದೇಶವು ಕಾಳ ರಕ್ಕಸನು ತೆರೆದಿಟ್ಟ ಬಾಯ ಬಿಲದಂತೆಯೇ ತೋರುತ್ತಿತ್ತು. ಅಲ್ಲಲ್ಲಿ ಎದ್ದು ತೋರುವ ಅರೆಬಂಡೆಗಳು ಅದೇ ಬಾಯಿಯ ಕೋರೆ ಹಲ್ಲುಗಳಂತೆ ವ್ಯಕ್ತವಾಗುತ್ತಿದ್ದವು. ನಿರ್ಜನಾರಣ್ಯದ ಭೀಕರತೆಯಲ್ಲಿ ಮರಮರಗಳೆಡೆಯಿಂದಲೇ ತೂರಿ ಸುಯ್ಯುತ್ತಿರುವ ಗಾಳಿಯು ಆ ಮಹಾದೇಹಿಯ ಶ್ವಾಸ ನಿಸ್ವನದಂತೆಯೇ ಕೇಳಿಸುತ್ತಿತ್ತು. ಸೀತಾ ವಿಯೋಗವ್ಯತೆಯಿಂದ ಪರಿತಪಿಸುತ್ತಿದ್ದ ಶ್ರೀರಾಮನ ಹೃದಯದಲ್ಲಿ ಅದಲ್ಲದೆ ಬೇರೇನೂ ತೋರಿ ಬಾರದಂತೆ ಕ್ರೌಂಚಾರಣ್ಯವು ತಮೋಬಹುಲತೆಯನ್ನಲ್ಲದೆ ಮತ್ತೇನನ್ನು ಕಾಣಿಸದಂತಿತ್ತು. ಧರ್ಮಪತ್ನಿಯನ್ನು ಕಳೆದುಕೊಂಡ ಶ್ರೀರಾಮನ ಅಂತರ್ಯವು ಕೊರಗಿ ಬೆಂಗಾಡಿನಂತಾಗಿರಲು ಅವನು ತನ್ನ ತಮ್ಮನೊಂದಿಗೆ ತನ್ನಾಕೆಯನ್ನರಸುತ್ತಾ ಅರಸುತ್ತಾ ಬಂದು ತಾನಾಗಿ ಕ್ರೌಂಚಾರಣ್ಯವನ್ನು ಹೊಕ್ಕನು. ಶ್ರೀರಾಮನನ್ನು ಒಂದೇ ಸವನೆ ಬಾಧಿಸುತ್ತಿದ್ದ ಸೀತಾ ವಿರಹ ದುಃಖವು ಅವನ ಅಂತರಂಗವನ್ನು ನುಂಗಿ ದೇಹವನ್ನು ಕಬಳಿಸುತ್ತಿದ್ದಂತೆ ಭಯಂಕರವಾದ ಈ ಕಾಡು ಈ ಅಣ್ಣ ತಮ್ಮಂದಿರಿಬ್ಬರನ್ನೂ ತನ್ನ ಬೀಭತ್ಸರಸನೆಯಿಂದ ನೆಕ್ಕಿ ಅವರ ಮನಸ್ಸನ್ನೇ ಚಪ್ಪರಿಸತೊಡಗಿತು. ಮುಂಜಾನೆ ಎಂದಿನಂತೆ ಮುದುರಿದ್ದ ಕೊಳದ ತಾವರೆಯನ್ನು ಅರಳಿಸುವ ಸೂರ್ಯಕಿರಣವು ಭಾರ್ಯ ವಿರಹವ್ಯತೆಯಿಂದಲೇ ತತ್ತರಿಸಿ ನರಳುತ್ತಿದ್ದ ಶ್ರೀರಾಮನ ನೇತ್ರ ಪದ್ಮಗಳನ್ನು ಅರಳಿಸಿದರೂ ಕಾಲದ ಪರವೇ ಇಲ್ಲದೆ ನಡೆಯುತ್ತಿರುವ ಪಥಿಕರನ್ನು ಅದೇ ಕಿರಣದುರಿಯು ಬಳಲಿಸುವುದರೊಂದಿಗೆ ಈ ಅಣ್ಣ ತಮ್ಮಂದಿರನ್ನು ಬಾಡಿ ಬಸವಳಿಯುವಂತೆಯೇ ಮಾಡಿತ್ತು. ರವಿಕಿರಣದ ಉರಿಯಿಂದಲೇ ಜಗತ್ತು ಉರಿಯುತ್ತಿದ್ದರೂ ಅದು ಆ ಕಿರಣ ಪ್ರಭಾವದಿಂದಲೇ ಬೆಳಕನ್ನು ಪಡೆದಿತ್ತು. ಶ್ರೀರಾಮ ಲಕ್ಷ್ಮಣರು ಮಾತ್ರ ಸಹಿಸಲಾರದ ದುಃಖದಿಂದ ಮುಂದಿನ ದಾರಿಯನ್ನೇ ಕಾಣದವರು ಬಳಲಿ ಬೇಸತ್ತು ಈ ಕ್ರೌಂಚಾರಣ್ಯದ ಕತ್ತಲೆಯನ್ನೇ ಸೇರುವಂತಾಯಿತು. ಎಲ್ಲ ಕಡೆಯಲ್ಲಿಯೂ ಬೆಳಕು ಚೆನ್ನಾಗಿ ಬಿದ್ದಿದ್ದಿತ್ತು. ಆದರೆ ಈ ಅರಣ್ಯದಲ್ಲಿ ಮಾತ್ರ ಇನ್ನೂ ಅಂಧತೆಯು ನೆಲೆಸಿದ್ದಿತ್ತು. ಹಾಗೆಯೇ ಮಧ್ಯಾಹ್ನದ ಪೂರ್ವನ ತೀಕ್ಷ್ಣ ಕಿರಣ ಪ್ರದೇಶದಲ್ಲಿಯೂ ಅವರ ಗೋಚರವಿಲ್ಲದೆ ಶ್ರೀರಾಮ ಲಕ್ಷ್ಮಣರು ದುಸ್ಸಹವಾದ ತಮ್ಮ ಜೀವನದ ದುಃಖ ಯಾಮಿನಿಯಲ್ಲಿಯೇ ಈ ಕಾನನಾಂತರದ ಕತ್ತಲೆಯನ್ನೂ ಹೊಕ್ಕು ಮುಂದೆ ಕ್ರಮಿಸತೊಡಗಿದರು. ಅವರು ಸ್ವಲ್ಪ ದೂರ ನಡೆಯುವಷ್ಟರಲ್ಲಿ ಜಿಂಕೆಯ ಮರಿಯೊಂದು ಬಾಯಿಯಲ್ಲಿ ಹುಲ್ಲನ್ನು ಕಚ್ಚಿಕೊಂಡು ಓಡಿ ಬಂತು. ಶ್ರೀರಾಮನು ಭೀತಿಗೊಂಡ ಅದನ್ನು ದಿಟ್ಟಿಸಿದಾಗ ಶೂರ್ಪನಖೆಯ ಗರ್ಜನೆಯನ್ನು ಆಲಿಸಿ ಭಯಗೊಂಡ ಸೀತೆಯ ನೆನಪಾಯಿತು. ಆ ಜಿಂಕೆಯನ್ನೇ ಅಟ್ಟಿಯೇ ಕಾಡಾನೆಯೆಂದು ಬರುತ್ತಿತ್ತು. ಅದರ ನಡಿಗೆಯನ್ನು ನೋಡಿ ಅದು ಸೀತೆ ನಡೆದಂತೆಯೇ ನಡೆಯುತ್ತದೆಂದು ಅವನು ಭಾವಿಸಿದನು. ಅಷ್ಟರಲ್ಲಿ ಆ ಆನೆಯನ್ನು ಹಿಂಬಾಲಿಸಿ ಬಂದ ಸಿಂಹವನ್ನು ನೋಡಿ ಅವನು ಅದರ ಕಟಿಯನ್ನು ತನ್ನ ಸೀತೆಯ ಕಟಿಯೆಂದೇ ಒಮ್ಮೆ ಭ್ರಮಿಸಿಬಿಟ್ಟನು. ಆದರೆ ಮರುಕ್ಷಣದಲ್ಲಿ ಅವುಗಳಲ್ಲೊಂದೂ ಅಲ್ಲಿರಲಿಲ್ಲ. ಮಾಯಾ ಹರಿಣವನ್ನು ಕೊಂದವನೆಂದು ಜಿಂಕೆಯು, ವಿರಾಧನನ್ನು ಮರ್ದಿಸಿದವನೆಂದು ಆನೆಯು, ಒಬ್ಬನೇ ಇದ್ದು ಕರಾದಿ ವೀರದಾನವರನ್ನು ಸಂಹಾರ ಮಾಡಿದ ಪುರುಷಸಿಂಹನೇ ಇವನೆಂದು ಸಿಂಹವು ಶ್ರೀರಾಮನನ್ನು ಕಂಡು ನಾಚಿಯೋ ಎಂಬಂತೆ ಓಡಿ ಹೋಗಿದ್ದವು. ಪೊದೆಯ ಚಿಗುರನ್ನು ಮೇಲುತ್ತಿದ್ದ ಮೊಲವೊಂದನ್ನು ಹಿಡಿದು ಹಾವೊಂದು ನುಂಗುತ್ತಿದ್ದಂತೆಯೇ ಹದ್ದೊಂದು ಬಂದೆರಗಿ ಹಾಗೆಯೇ ಆ ಹಾವನ್ನೆತ್ತಿಕೊಂಡು ಹಾರಿ ಅಲ್ಲೇ ಬಿದ್ದಿದ್ದ ಮರದಲ್ಲುಳಿಯಿತು. ಹದ್ದಿನ ಬಾಯಿಯ ತುತ್ತಾಗಿ ಹಾವು ಇದ್ದಂತೆಯೇ ತಾನು ನುಂಗಲು ತೊಡಗಿದ್ದ ಮೊಲವನ್ನು ನುಂಗಿಯೇ ಬಿಡಬೇಕೆಂದು ಆ ಹಾವು ಪ್ರಯತ್ನಿಸುತ್ತಿತ್ತು. ಆ ಹಾವು ನುಂಗುತ್ತಿದ್ದ ಮೊಲವು ಕೂಡ ತನ್ನ ಬಾಯಿಯಲ್ಲಿ ಮತ್ತೂ ಉಳಿದಿದ್ದ ಚಿಗುರನ್ನು ಹೇಗಾದರೂ ತಿಂದು ಹೊಟ್ಟೆಯನ್ನು ತುಂಬಿಸಿಕೊಳ್ಳಬೇಕೆಂದು ಪ್ರಯತ್ನಿಸುತ್ತಿತ್ತು. ಅದನ್ನು ನೋಡಿದ ಶ್ರೀರಾಮನು ಮೃತ್ಯುಮುಖದಲ್ಲೇ ತಾನಿದ್ದರೂ ಹೊಟ್ಟೆ ತುಂಬಿಸುವುದನ್ನು, ದ್ವೇಷ ಸಾಧಿಸುವುದನ್ನು ಯಾವ ಪ್ರಾಣಿಯೂ ಬಿಟ್ಟಿರುವುದಿಲ್ಲ ಎಂದು ಮನಗಂಡನು. ಒಂದನ್ನು ತಿಂದೇ ಇನ್ನೊಂದು ಬದುಕುತ್ತಿರುವ ಪ್ರಾಣಿಗಳು ಅಂತೆಯೇ ವೈರವನ್ನೂ ಸಾಧಿಸಿಕೊಂಡು ಮತ್ತೊಂದರಿಂದ ಮೈತಿಯನ್ನೈದುತ್ತಿವೆ. ಬುದ್ಧಿಯಿಲ್ಲದ ಪ್ರಾಣಿಗಳು ಹೀಗಾದರೆ ಬುದ್ಧಿ ಇರುವ ಜೀವಿಗಳು ಈ ವೈರ ಸಾಧನೆಯನ್ನು ಮಾಡುತ್ತಿರುವುದೇಕೆ? ಅವರಿಗೆ ಹೊಟ್ಟೆ ತುಂಬಿಸಿಕೊಳ್ಳುವುದರೊಂದಿಗೆ ಇಂದ್ರಿಯ ಚಾಪಲ್ಯವೂ ಇದೆ. ಅದನ್ನು ಹಿಂಗಿಸಿಕೊಳ್ಳುವ ಉದ್ಯೋಗದಲ್ಲಿ ವೈರವು ಉತ್ಪನ್ನವಾಗುವುದು ಸಹಜವು.
ಆದರೆ ಬುದ್ಧಿ ಇದ್ದೂ ವೈರವನ್ನು ಬಿಟ್ಟಿರಲಾಗುವುದಿಲ್ಲವೇ? ಜಟಾಯುವು ಏಕಾಗಿ ರಾವಣನಲ್ಲಿ ದ್ವೇಷವನ್ನು ಮಾಡಿದನು. ಮಾತ್ರವಲ್ಲ, ರಾವಣನ ಖಡ್ಗ ಪ್ರಹಾರದಿಂದಲೇ ಅವನು ಜೀವವನ್ನೂ ಬಿಟ್ಟನು. ಪರಸ್ತ್ರೀಯರ ಮಾನಭಂಗವನ್ನು ಸಹಿಸಲಾರದೆ ಜಟಾಯು ಹಾಗೆ ಮಾಡಿದನು. ರಾವಣನು ತನ್ನ ಕಾರ್ಯವನ್ನು ವಿರೋಧಿಸಿದ ಜಟಾಯುವನ್ನು ಕೊಂದೇ ಬಿಟ್ಟನು. ಹಾಗಾದರೆ ಈ ವೈರಕ್ಕೆ ಯಾವುದು ಕಾರಣವು? ಅದು ರಾವಣನಲ್ಲಿ ಸ್ವಾರ್ಥ ಮೂಲವಾಗಿದ್ದರೂ ಜಟಾಯುವಿನಲ್ಲಿ ಪರಹಿತ ಸಾಧನೆಯಾಗಿಯೇ ಇದ್ದಿತಲ್ಲವೇ? ವೈಯಕ್ತಿಕವಾಗಿ ಜಟಾಯುವಿಗೆ ರಾವಣನಲ್ಲಿ ಯಾವ ವೈರವಿತ್ತು? ಆದರೂ ಸೀತಾಪಹಾರವನ್ನು ಮಾಡುತ್ತಿದ್ದ ರಾವಣನ ವರ್ತನೆಯನ್ನು ಜಟಾಯುವು ಸಹಿಸಲಿಲ್ಲ. ಇದನ್ನೇ ಅಲ್ಲವೇ ಧರ್ಮಬುದ್ಧಿ ಎನ್ನುವುದು. ವೈಯಕ್ತಿಕವಾಗಿ ತನಗೆ ಏನೇನೂ ಸಂಬಂಧಪಟ್ಟಿರದ ವ್ಯವಹಾರದಲ್ಲಿ ಪುಣ್ಯಾತ್ಮನಾದ ಜಟಾಯುವು ಪ್ರಾಣವನ್ನೇ ನೀಗಿದನು. ಜೀವದ ಹಂಗುದೊರೆದು ಪರಹಿತ ಕಾರ್ಯದಲ್ಲಿಯೇ ಹೋರಾಡಿ ಮಡಿದನು. ರಾವಣನ ಅನ್ಯಾಯವನ್ನೆದುರಿಸಿಯೇ ಜಟಾಯುವು ಮೃತ್ಯುವನ್ನಪ್ಪಿದನು. ಧರ್ಮವನ್ನು ಮೀರಿ ಮತ್ತು ಪ್ರತಿಭಟಿಸಿ ಜಟಾಯುವನ್ನು ಕೊಂದು ರಾವಣನು ಜಯಶಾಲಿಯಾದನು. ಅಂತೆಯೇ ಅವನಿಂದ ಸಂವೃತರಾದ ಧರ್ಮಜ್ಞರು ಇನ್ನೆಷ್ಟು ಮಂದಿಯೋ? ಹಾಗೆಂದು ಈ ವಿರೋಧವು ಅಲ್ಲಿಗೆ ಕೊನೆಗಾಣುವುದಿಲ್ಲ, ಬೆಳೆಯುತ್ತಲೇ ಹೋಗುತ್ತದೆ. ಸಾವು ನಿಶ್ಚಯವೆಂದೇ ಆದರೂ ಇಂತಹ ಹೋರಾಟಗಳು ನಡೆಯುತ್ತಲೇ ಇರುತ್ತವೆ. ಧರ್ಮವಲ್ಲದುದನ್ನು ಕಂಡು ಧರ್ಮಜ್ಞರು ಎಂದು ಸಹಿಸಿಕೊಳ್ಳುವುದಿಲ್ಲ. ಆ ಅಸಹನೆಯು ಅವರನ್ನು ಸುಮ್ಮನಿರುವುದಕ್ಕೂ ಬಿಡುವುದಿಲ್ಲ. ಅನಿವಾರ್ಯವಾದಲ್ಲಿ ತತ್ಕ್ಷಣವೇ ಅದು ಪ್ರತಿಭಟನೆಗೆ ಗುರಿಪಡಿಸುತ್ತದೆ. ಅಂತಹವರು ಜೀವ ತೆತ್ತಾದರೂ ಅಧರ್ಮವನ್ನು, ಅನ್ಯಾಯವನ್ನು, ಅತ್ಯಾಚಾರವನ್ನು ಎದುರಿಸುತ್ತಾರೆ. ಇಂತಹ ಕಾರ್ಯಗಳೇ ಧರ್ಮಯುಕ್ತವಾದವುಗಳು. ಧರ್ಮವು ಜೀವಕ್ಕಿಂತ ಗುರುತರವಾದುದು, ಜೀವನಕ್ಕಿಂತ ಅತಿಶಯವಾದುದು. ಅಂತೆಯೇ ಅಧರ್ಮಿಗಳನ್ನು ಧರ್ಮಜ್ಞರು ಎದುರಿಸಲೇಬೇಕಾದುದು ವಿಹಿತವು. ಧರ್ಮಾತ್ಮರು ಎಷ್ಟೋ ಮಂದಿ ಜಟಾಯುವಿನಂತೆಯೇ ಅಧರ್ಮಿಗಳಿಂದ ಸಂವೃತರಾದರೂ ಇರಬಹುದು. ಅವರ ಜೀವಕ್ಕೆ ಬೆಲೆಯಿಲ್ಲಿವೆ, ಕಾರ್ಯಕ್ಕೆ ಜಯವಿಲ್ಲವೆ? ಇದೆ. ಸಜ್ಜನರ ಈ ರೀತಿಯ ಸಾವೇ ಆ ಕೊಲೆಯ ಅಕೃತ್ಯವನ್ನು ಅಂತಹ ಅಧರ್ಮಿಗಳು ಹೊಂದುವಂತೆ ಮಾಡಿ ಕಾಲಾಂತರದಲ್ಲಾದರೂ ಅವರಿಗೆ ಮಾರಕವಾಗಿ ಪರಿಣಮಿಸದಿರದು. ಜಯಲಾಭವೇ ಪ್ರಾಪ್ತಿಸದಿದ್ದರೂ ಸತ್ಪುರುಷರ ಇಂತಹ ಪ್ರತಿಭಟನೆಗಳೇ ದೌಷ್ಟ್ಯ ಪತನಕ್ಕೆ ಹೇತುವಾಗಿ ಹೊಂದದಿರದು. ಸೀತೆಯು ಕೂಡ ರಾವಣನ ಅಧರ್ಮದಲ್ಲಿ ಸಿಕ್ಕಿ ಸಂಕಟಪಟ್ಟರೂ, ಅಲ್ಲಿ ಜೀವ ಬಿಟ್ಟರೂ ಅವನ ಅಕೃತ್ಯದ ಪರಿಣಾಮವನ್ನು ಅವನಿಗುಂಡಿಸಲು ಸಾಧನವಾಗಬಹುದು. ಎಷ್ಟೋ ಮಂದಿಯನ್ನು ಏನೇನೋ ಮಾಡಿದ್ದ ರಾಕ್ಷಸನು ಸೀತೆಯನ್ನೂ ಅಪಹಾರ ಮಾಡಿ ತಡೆದ ಜಟಾಯುವನ್ನೂ ಕೊಂದು ಇದೇ ನಿಮಿತ್ತದಿಂದ ತನ್ನ ಪಾಪದ ಫಲವನ್ನು ಮುಂದೆ ಅನುಭವಿಸಲು ಕಾಲವೇ ಹೀಗೆ ಸಂಚು ಹೂಡಿರಬಹುದು. ವಿ ಎನ್ ಭಾಗವತ್, ಬರಬಳ್ಳಿ.